ಹಲೋ ಎವ್ರಿವನ್, ಅಂಜಲಿ ಗೌಡ ಯೂಟ್ಯೂಬ್ ವ್ಲಾಗ್ಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಓದ್ ವ್ಲಾಗ್ದು ಕಂಟಿನ್ಯೂಷನ್ ಪಾರ್ಟ್. ಇನ್ನು ಕಲ್ಯಾಣ ಮಂಟಪದ ಹತ್ರನೇ ಇದ್ವಿ, ಬಿಕಾಸ್ ಅವ್ರಿಗೊಂದು ಹಳಿ ಸ್ಕೂಟರ್ ಟಾಯ್ ಥರ ಇತ್ತು. ಅದ್ರ ಮೇಲೆ ಕೂತ್ಕೊಂಡು ಸ್ವಲ್ಪ ಫನ್ ಆಟ ಆಡ್ತಾ ಇದ್ದ ಅವನು. ಇದಾದಮೇಲೆ ನಾನು ಹೇಳಿದಾಗೆ ಬೇರೆ ಕಡೆ ಹೋಗಬೇಕಿತ್ತು. ಸೊ ಒಬ್ರಿಗೆ ಹುಷಾರಿರಲಿಲ್ಲ, ಅವರು ನೋಡೋಕ್ಕೆ ಹೋಗಬೇಕಿತ್ತು. ಬಿಕಾಸ್ ಲೇಟ್ ಆಗ್ಬೋದು ಮತ್ತೆ ಬರೋದು ಊರ ಕಡೆ. ಸೊ ಅದಕ್ಕೆ ಹೆಂಗಿದ್ರು ಬಂದಿದ್ದೀವಲ್ಲ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ರಜಾ ಇವತ್ತು ನಾವು ಬೆಂಗಳೂರು ಸೂರಿತತ್ವ ಅಂತ ರಜಾ ಕೊಡ್ಬೋದು. ರಜಾ ಬಂದು ರಜಾಕ್ಕೆ ಬಂದಾನೆ ಇವತ್ತು. ಸೂರಿ ಹಾಲಾಕಿಲ್ಲ ಕೇಳಿಸ್ಕೊಂಡ್ರಿ ಅಲ್ಲ, ಪ್ರೀತಿಮ್ ಅಂತ ಅವನು ತುಂಬ ಅಂದರೆ ತುಂಬ ಮಾತಾಡ್ತಾನೆ. ಸೊ ಅವ್ನು ಮಾತಾಡೋದಷ್ಟು ಅರ್ಥ ಆಗಲ್ಲ ನಮಗೆ, ಬಟ್ ಅವನ ಅಕ್ಕನಿಗೆ ಅವನು ಏನೇನು ಹೇಳ್ತಿದ್ದಾನೆ ಅಂತ ಎಲ್ಲ ಅರ್ಥ ಆಗುತ್ತೆ. ಸೊ ಅವಳು ನಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು ಅವನೇನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ. ಬಟ್ ತುಂಬ ಕ್ಯೂಟ್ ಅನಿಸುತ್ತೆ. ಸೊ ಇನ್ನೇನು ಮನೆ ರೀಚ್ ಆಗ್ತೀವಿ, ಅಂದರೆ ನಾವು ಹೋಗ್ಬೇಕಂತಿದ್ದೀವಲ್ಲ ಮನೆ ಹತ್ರ, ಇನ್ನೇನು ಹೋಗ್ತೀವಿ. ಹತ್ರ ನಾವು ಬಂದಾಗ ಮಳೆ ಇರಲಿಲ್ಲ, ಬಟ್ ಇನ್ನು ನಾವು ಬಂದು ಒಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ 45 ಮಿನಿಟ್ಸ್ ಆದಮೇಲೆ ತುಂಬ ಅಂದರೆ ತುಂಬ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಇಲ್ಲಿಂದ ಆಲ್ಮೋಸ್ಟ್ 1.5 ಅವರ್ ಇಲ್ಲೇ ಇರಬೇಕಿತ್ತು. ಅದಾದಮೇಲೆ ಹೊರಡಬೇಕಾಯಿತು. ನೋಡಿ ಎಷ್ಟು ಮ್ಯಾಂಗೋಸ್ ಇದೆ ಲಿಟ್ರಲಿ. ಪ್ರೀತ ತಗೋಬಾ. ಏನಂತ ಕೊಡ್ತೀಯಾ ಹೇಳು, ಕೊಡು, ನಾನು ಇಸ್ಕೊಳ್ತೀನಿ. ಏನಂತ ಏನಾದರೂ ಹೇಳ್ಕೊಡ್ಬೇಕು. ಏನು ಹೇಳ್ಕೊಡ್ತೀಯ? ಹೇಳ್ಕೊಡು. ಕೊಡು. ಐ ಲವ್ ಯು. ಮಳೆ ನಿಂತ ಮೇಲೆ ಮತ್ತೆ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೊರಟ್ವಿ. ಸೊ ಇದೆಲ್ಲ ಊರೆಲ್ಲ ತುಂಬ ದೂರ ಏನಿಲ್ಲ, ಬಟ್ ಓಕೆ, ಹೋಗ್ಬೋದು. ತುಂಬ ಏನು ಅಷ್ಟು ಜಾಸ್ತಿ ದೂರ ಡಿಸ್ಟೆನ್ಸ್ ಏನಿರಲಿಲ್ಲ. ಸೊ ಈಸಿಯಾಗಿ ಟ್ರಾವೆಲ್ ಮಾಡೋ ಅಷ್ಟೇ ಇತ್ತು. ಇಲ್ಲಿ ಮುಗಿಸ್ಕೊಂಡು ಅದೇ ಹೇಳಿದಾಗೆ ನಮ್ಮ ದೊಡ್ಡಮ್ಮ ಮನೆಗೆ ಹೊರಟ್ವಿ. ಬಟ್ ಅದಕ್ಕೆ ಮುಂಚೆ ವಿ ಸ್ಟಾಪ್ಡ್ ಎಟ್ ದಿಸ್ ಪ್ಲೇಸ್. ಇಲ್ಲಿ ತುಂಬ ಕುರಿಗಳಿತ್ತು. ಸೊ ವಿ ವರ್ ಜಸ್ಟ್ ಸೀಯಿಂಗ್, ಬಿಕಾಸ್ ತುಂಬ ಕಲರ್ ಬೇರೆ ಕಲರಲ್ಲೆಲ್ಲ ಇತ್ತಲ್ಲ. ಸೊ ಇಷ್ಟೊಂದು ಕುರಿಗೆ ಫಸ್ಟ್ ಟೈಮ್ ಸ್ಪಾಟ್ ಮಾಡಿದ್ದು, ತುಂಬ ಚೆನ್ನಾಗಿ ಅನ್ನಿಸ್ತು. ಇದಾದಮೇಲೆ ನಾವು ಹೊರಟಿದ್ದು ಅದೇ ಪ್ರೀತಮ್ ಮತ್ತು ಕೋಮಲ್ ಅವರು ಹೊಸ ಮನೆ ಕಟ್ತಾಯಿದ್ರು. ಸೊ ಅಲ್ಲಿ ಕ್ವಿಕ್ಕಾಗಿ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೋದ್ವಿ.
ಸೊ ಅಲ್ಲಿ ಆಬ್ವಿಯಸ್ಲಿ ಬೇಸಿಗೆ ಅಲ್ವಾ, ತುಂಬ ಎಳ್ನೀರು ಕುಡಿಬೇಕನ್ನಿಸ್ತು. ಅವರು ಎಳ್ನೀರನ್ನೆಲ್ಲ ಕೆಡಗಿದ್ರು ತೋಟದಲ್ಲಿ, ಅದನ್ನೆಲ್ಲ ತಂದು ಹಾಕ್ತಾಯಿದ್ದ ಪ್ರೀತಮ್ ಈ ಕಡೆ. ನಾವು ಸ್ವಲ್ಪ ಬ್ಯಾಂಗ್ಳೂರಿಗೂ ಸಹ ತರಬೇಕಿತ್ತು, ಅದನ್ನೆಲ್ಲ ಒಂದು 4-5 ತಂದು ಈ ಕಡೆ ಇಡ್ತಾಯಿದ್ದ. ಸೊ ಅಲ್ಲಿ ಇದು ಕೋಮಲ್ ಮತ್ತು ಪ್ರೀತಮ್ ಅವ್ರ ಡ್ಯಾಡಿ, ಅವರು ಎಳ್ನೀರನ್ನೆಲ್ಲ ಕೊಚ್ಚಿ ಕೊಡ್ತಾಯಿದ್ರು ಕುಡಿಯೋಕ್ಕೆ. ಎಲ್ಲರೂ ಆಲ್ಮೋಸ್ಟ್ 2 ಕುಡಿದ್ರು. ನಾನು ಸ್ವಲ್ಪ ಜಾಸ್ತಿನೇ ಕೊಡಿದೆ, ಬಿಕಾಸ್ ಆಬ್ವಿಯಸ್ಲಿ ಸಮ್ಮರ್ ಅಲ್ವಾ, ಬ್ಯಾಂಗ್ಳೂರಲ್ಲೆಲ್ಲ ತುಂಬ ಕಾಸ್ಟ್. ಊರ ಕಡೆ ಫ್ರೀಯಾಗಿ ಸಿಗಬೇಕಾದ್ರೆ ಯಾಕೆ ಕುಡಿಬಾರ್ದು ಹೇಳಿ. ಎಲ್ಲ ಆಲ್ಮೋಸ್ಟ್ ದಪ್ಪದೇನಿರಲಿಲ್ಲ, ಸೊ ಚಿಕ್ಕದೇ ಇತ್ತು. ಸೊ ಆಬ್ವಿಯಸ್ಲಿ 3 to 4 ಈಸಿಯಾಗಿ ಕುಡಿಬೋದಿತ್ತು. ಸೊ ಇನ್ನೊಂದು ಸ್ವಲ್ಪ ಬ್ಯಾಂಗ್ಳೂರಿಗೆ ತರೋಣ ಅಂತ ಹೇಳಿದರು. ಸೊ ಅದನ್ನೆಲ್ಲ ಕೊಚ್ಚಿ ರೆಡಿ ಮಾಡಿಕೊಡ್ತಿದ್ರು, ಇಲ್ಲಿ ಬಂದು ಈಸಿಯಾಗಿ ಕುಡಿಯೋ ಥರ. ಆಮೇಲೆ ಇಲ್ಲಿ ಸ್ವಲ್ಪ ಮನೆ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು, ಸ್ವಲ್ಪ ಹೊತ್ತು ಕೂತ್ಕೊಂಡು. ನೋಡಿ ಹೊರಗಡೆ ಮಳೆ ಬರ್ತಿದೆ, ನಾನು ಅದರಲ್ಲೇ ನೆನೀತಾ ಇದ್ದೀನಿ. ನಮ್ಮ ಮಮ್ಮಿ ಗೊತ್ತಾದರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಇದಾದಮೇಲೆ ಇನ್ನೊಂದು ದೊಡ್ಡಮ್ಮ ಊರಿಗೆ ಹೋದ್ವಿ. ಅಲ್ಲಿ ಮಳೆ ಬಂದುಬಿಟ್ಟಿತ್ತು ಆಲ್ರೆಡಿ. ಸೊ ಆದರೂ ಬಂದಿತ್ತು ಮತ್ತು ಸ್ವಲ್ಪ ಹನಿ ಇತ್ತು. ನನಗೆ ಸ್ವಲ್ಪ ದಾಸವಾಳದ ಹೂವು ಬೇಕಿತ್ತು, ಅವ್ರ ಮನೆ ಹತ್ರ ಇದ್ದಿದ್ದರಿಂದ ಅಲ್ಲಿಂದನೇ ಮನನ್ಯ ಮತ್ತು ಕೋಮಲ್ ಕಿತ್ಕೊಡ್ತಾಯಿದ್ರು. ಆಯಿತಾ? ಸೊ ಇದು ಇನ್ನೊಂದು ಕಲರ್ ದಾಸವಾಳ. ಸೊ ಎರಡನ್ನೂ ಟ್ರೈ ಮಾಡೋಣ ಅಂತ. ಯೂಶ್ವಲಿ ನಾನು ಕಾಫಿ ಮಾಡ್ಕೊಂಡು ಲೈಕ್ ಡ್ರಿಂಕ್ ಬೆಳಗ್ಗೆ ಕುಡಿತೀನಿ, ಅದಕ್ಕೋಸ್ಕರ ಎರಡನ್ನೂ ಟ್ರೈ ಮಾಡೋಣ ಅಂತ ಇದನ್ನು ಸ್ವಲ್ಪ ಈ ಹೂವು ಸ್ವಲ್ಪ ತೊಗೊಂಡೆ ನಾನು. ಸೊ ಎಲ್ಲ ಮುಗಿಸ್ಕೊಂಡು ಬೆಳಗಿನ ಜಾವ ನಾನು ಆಫೀಸ್ಗೆ ಹೋಗಬೇಕಿತ್ತು. ನೆಕ್ಸ್ಟ್ ಡೇ ಮಂಡೇ ಅಲ್ವಾ. ಸೊ ಆಲ್ಮೋಸ್ಟ್ 4:30ಗೆ ಎದ್ಬಿಟ್ಟು ಎಲ್ಲ ರೆಡಿಯಾಗಿ ಹೊಡೋ ಅಷ್ಟರಲ್ಲಿ 5:30 ಆಗಿಬಿಟ್ಟಿತ್ತು. ನಮ್ಮ ಆಂಟಿನೂ ಡ್ರಾಪ್ ಮಾಡಬೇಕಿತ್ತು, ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಇನ್ನೂ ಬೆಳಗ್ಗೆ ಆಗಿರಲಿಲ್ಲಲ್ಲ, ಸೊ ಸ್ವಲ್ಪ ಕತ್ಲೆ ಇದೆ. ಬಟ್ ಬ್ಯಾಂಗ್ಳೂರು ರೀಚ್ ಆಗಬೇಕಿತ್ತಲ್ಲ, ಮತ್ತು ಟ್ರಾಫಿಕ್ ಸಹ ಅಷ್ಟಿರಲ್ಲ ಬೆಳಗ್ಗೆ ನಾವು ಬಿಟ್ಟರೆ. ಸೊ ಅದಕ್ಕೆ ಬೆಳಗ್ಗೆ ಬಿಡೋದನ್ನ ಪ್ರಿಫರ್ ಮಾಡ್ತೀವಿ ನಾವು.
ಸೊ ನಮ್ಮ ಆಂಟಿನ ಡ್ರಾಪ್ ಮಾಡಿ ನಾವು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.